ಹಾಯ್ ಫ್ರೆಂಡ್ಸ್, ನೀವೇನಾದರೂ ನಿಮ್ಮನ್ನು ತುಂಬಾ ವೀಕ್ ಅಂತ ತಿಳಿದುಕೊಳ್ಳುತ್ತಿದ್ದೀರಾ? ಜನರು ನಿಮ್ಮನ್ನು ತಮ್ಮ ಹಿತಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರಾ ಅಥವಾ ನಿಮ್ಮನ್ನ ನೆಗ್ಲೆಕ್ಟ್ ಮಾಡುತ್ತಿದ್ದಾರಾ? ಹಾಗಾದ್ರೆ ನೀವು ಈಗ ಒಂದು ರೈಟ್ ಪ್ಲೇಸ್ಗೆ ಬಂದಿದ್ದೀರಿ. ಫ್ರೆಂಡ್ಸ್, ಇಂದು ನಾನು ನಿಮಗೆ 5 ಪವರ್ಫುಲ್ ಡಾರ್ಕ್ ಪ್ರಿನ್ಸಿಪಲ್ಸ್ ಗಳ ಬಗ್ಗೆ ಹೇಳುವವನಿದ್ದೇನೆ. ಆ ಪ್ರಿನ್ಸಿಪಲ್ಸ್ ಗಳನ್ನು ನೀವು ನಿಮ್ಮ ಲೈಫ್ ನಲ್ಲಿ ಅಳವಡಿಸಿಕೊಂಡರೆ ನಿಮ್ಮನ್ನ ಯಾರೂ ಶೇಕ್ ಮಾಡಲು ಸಾಧ್ಯವೇ ಆಗುವುದಿಲ್ಲ. ನಂಬರ್ 1, ಬಿ ಡಿಟ್ಯಾಚ್ಡ್. ಹೌದು ಫ್ರೆಂಡ್ಸ್, ನೀವು ಬದುಕುತ್ತಿರುವುದು ಕಲಿಯುಗದಲ್ಲಿ. ಇಲ್ಲಿ ಯಾರೂ ನಿಮ್ಮವರಲ್ಲ, ಎಲ್ಲರೂ ತಮ್ಮ ಒಳ್ಳೆಯದನ್ನೇ ನೋಡಿಕೊಳ್ಳುವರು. ಹೀಗಾಗಿ ನೀವು ಯಾವುದೇ ವ್ಯಕ್ತಿಯ ಜೊತೆ ತುಂಬಾ ಕ್ಲೋಸ್ಲಿ ಆಗಿ ಇರಲು ಪ್ರಯತ್ನಿಸಬೇಡಿ. ಯಾವುದೇ ವಸ್ತುವನ್ನು ಅತಿಯಾಗಿ ಮೋಹಿಸಬೇಡಿ. ಸೈಕಾಲಜಿ ಏನು ಹೇಳುತ್ತೆ ಎಂದರೆ, ನೀವು ಎಷ್ಟು ವ್ಯಕ್ತಿಗಳ ಜೊತೆ ಕ್ಲೋಸ್ ಆಗಿರಲು ಬಯಸುತ್ತೀರೋ ಅಷ್ಟು ಅವರು ನಿಮ್ಮಿಂದ ದೂರ ಹೋಗಲು ಬಯಸುತ್ತಾರೆ. ನೀವು ಯಾವುದೇ ವಸ್ತುವನ್ನು ಅತಿಯಾಗಿ ಇಷ್ಟಪಟ್ಟಾಗ ಮತ್ತು ಅದನ್ನು ಪಡೆಯಲು ಸತತವಾಗಿ ಪ್ರಯತ್ನಿಸಿದಾಗ ಅದು ನಿಮಗೆ ಸುಲಭವಾಗಿ ಸಿಗುವುದೇ ಇಲ್ಲ. ಬದಲಾಗಿ ನೀವು ಯಾವಾಗಲೂ ಡಿಟ್ಯಾಚ್ಮೆಂಟ್ ಪಾಲಿಸಿಯನ್ನು ಅಳವಡಿಸಿಕೊಳ್ಳಬೇಕು. ನೀವು ಎಷ್ಟು ವ್ಯಕ್ತಿಗಳಿಂದ ವಸ್ತುಗಳಿಂದ ಡಿಟ್ಯಾಚ್ಡ್ ಆಗಿರುತ್ತೀರೋ ಅಷ್ಟು ಅವು ನಿಮ್ಮನ್ನು ಹುಡುಕುತ್ತಾ ಬರುತ್ತವೆ. ನಂಬರ್ 2, ಸ್ಪೀಕ್ ಆನ್ ರೈಟ್ ಟೈಮ್. ಹೌದು ಫ್ರೆಂಡ್ಸ್, ಎಲ್ಲರೂ ಏನು ತಿಳಿದಿರುತ್ತಾರೆಂದರೆ ತುಂಬಾ ಮಾತನಾಡುವುದರಿಂದ ಅವರು ಗುಂಪಿನಲ್ಲಿ ಐಡೆಂಟಿಫೈ ಆಗುತ್ತಾರೆ, ಪಾಪ್ಯುಲರ್ ಆಗುತ್ತಾರೆ. ಒಂದರ್ಥದಲ್ಲಿ ಇದು ಸ್ವಲ್ಪ ಸತ್ಯವೇ ಆದರೂ ನೀವು ಯಾವಾಗಲೂ ಪಟಪಟ ಅಂತ ಮಾತಾಡ್ತಾನೆ ಹೋದರೆ ಸ್ವಲ್ಪ ಹೊತ್ತು ನೀವು ಪಾಪ್ಯುಲರ್ ಆಗಿರುವಂತೆ ಕಾಣಿಸಬಹುದು. ಆದರೆ ನಂತರ ಜನರು ನಿಮ್ಮ ಮಾತುಗಳಿಗೆ ಬೆಲೆ ಕೊಡದೆ ಹೋಗುತ್ತಾರೆ. ಇವನು ತುಂಬಾ ಮಾತಾಡ್ತಾನೆ ಇರುತ್ತಾನೆ ಅಂತ ನಿಮ್ಮನ್ನು ತಿರಸ್ಕರಿಸುತ್ತಾ ಹೋಗುತ್ತಾರೆ. ಫ್ರೆಂಡ್ಸ್, ನೀವು ಯಾವಾಗ ಮಾತು ಕಡಿಮೆ ಮಾಡುತ್ತೀರೋ ಅಥವಾ ಹೆಚ್ಚು ಕೇಳಿಸಿಕೊಳ್ಳುವುದನ್ನು ಶುರು ಮಾಡುತ್ತೀರೋ ಆಗ ನಿಮಗೆ ಜನರು ಹೇಗೆ ಯೋಚಿಸುತ್ತಾರೆ, ಅವರು ಏನನ್ನು ಬಯಸುತ್ತಾರೆ ಅಂತ ನಿಮಗೆ ತಿಳಿಯುತ್ತಾ ಹೋಗುತ್ತದೆ. ನೀವು ಒಬ್ಬ ಕಡಿಮೆ ಮಾತುಗಾರರಾಗಿದ್ದರೆ ಮತ್ತು ತುಂಬಾ ತೂಕದ ಮಾತುಗಳನ್ನು ಆಡುತ್ತಿದ್ದರೆ ಅವರು ನಿಮ್ಮ ಮಾತುಗಳನ್ನು ಕೇಳಲು ಸದಾ ಕಾತರರಾಗಿರುತ್ತಾರೆ. ಈ ವ್ಯಕ್ತಿ ಈಗೇಕೆ ಮಾತನಾಡುತ್ತಿಲ್ಲ, ಇವನು ಯಾವಾಗ ಮಾತನಾಡುವನು ಅಂತ ಸದಾ ಕುತೂಹಲದಿಂದ ಕಾಯುತ್ತಿರುತ್ತಾರೆ. ಹೀಗಾಗಿ ಫ್ರೆಂಡ್ಸ್, ನೀವು ತುಂಬಾ ಕಡಿಮೆ ಮಾತನಾಡಲು ಪ್ರಾರಂಭಿಸಿ. ಕೇವಲ ಯಾವಾಗ ಅಗತ್ಯವಿದೆಯೋ ಅವಾಗ ಮಾತ್ರ ಮಾತನಾಡಲು ಪ್ರಯತ್ನಿಸಿ. ನಂಬರ್ 3, ಅಬ್ಸರ್ವ್ ಪ್ಯಾಟರ್ನ್ಸ್, ನಾಟ್ ಸಿಚುವೇಶನ್ಸ್. ಹೌದು ಫ್ರೆಂಡ್ಸ್, ನೀವು ಯಾವುದೇ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅವನು ಆ ಕ್ಷಣ ಹೇಗೆ ವರ್ತಿಸುತ್ತಾನೆ ಅಂತ ನೋಡದೆ ಅವನ ಪೂರ್ತಿ ಬಿಹೇವಿಯರ್ ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡಬೇಕು. ಅವನು ಸೇಮ್ ರಿಪಿಟೇಟಿವ್ ಸನ್ನಿವೇಶಗಳಲ್ಲಿ ಹೇಗೆ ವರ್ತಿಸುತ್ತಾನೆ, ಒಬ್ಬನೇ ಇದ್ದಾಗ ಹೇಗೆ ಇರುತ್ತಾನೆ, ಅವನು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯ ಪೋಸ್ಟ್ ಗಳನ್ನು ಹಾಕುತ್ತಾನೆ, ಸಿಟ್ಟಿನಲ್ಲಿರುವಾಗ ಹೇಗಿರುತ್ತಾನೆ, ಒಟ್ಟಿನಲ್ಲಿ ಹೀಗೆ ಸುಮಾರು ದಿನಗಳವರೆಗೆ ಅವನ ಬಿಹೇವಿಯರ್ ಪ್ಯಾಟರ್ನ್ ಗಳ ಬಗ್ಗೆ ನೀವು ಪಟ್ಟಿ ಮಾಡುತ್ತಾ ಹೋದಂತೆ ಅವನ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಕ್ಲಾರಿಟಿ ಸಿಗುತ್ತೆ. ಆಗ ನೀವು ಅವನ ಜೊತೆ ಹೇಗೆ ಇರಬೇಕು ಅಂತ ಗೊತ್ತಾಗುತ್ತೆ. ನಂಬರ್ 4, ನಿಮ್ಮ ಐ ಕಾಂಟ್ಯಾಕ್ಟ್, ಬಾಡಿ ಲ್ಯಾಂಗ್ವೇಜ್ ಪವರ್ಫುಲ್ ಆಗಿರಲಿ. ಹೌದು ಫ್ರೆಂಡ್ಸ್, ನೀವೇನಾದರೂ ಮಿಲಿಟರಿ ಅಧಿಕಾರಿಗಳ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ತಿಳಿದುಕೊಂಡಿದ್ದೀರಾ? ಅವರು ಎಂದಿಗೂ ತಮ್ಮ ಬಾಡಿಯನ್ನು ಬಗ್ಗಿಸಿ ನಡೆಯೋದೇ ಇಲ್ಲ. ಕಣ್ಣು ಸಾಮಾನ್ಯ ಜನರಂತೆ ನೋಡುವುದೇ ಇಲ್ಲ. ಅವರ ಕಣ್ಣುಗಳು ಶಾರ್ಪ್ ಆಗಿ ಅತ್ತಿಂದಿತ್ತ ಜಗತ್ತಿನ ಆಗು ಹೋಗುಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತವೆ. ಹೀಗಾಗಿ ಫ್ರೆಂಡ್ಸ್, ನೀವು ಸಹ ನಿಮ್ಮ ಐ ಕಾಂಟ್ಯಾಕ್ಟ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ತುಂಬಾ ನಿಗಾ ವಹಿಸಬೇಕು. ನಂಬರ್ 5, ಹೈಡ್ ಯುವರ್ ಪ್ಲಾನ್ಸ್, ಗೋಲ್ಸ್, ಸೀಕ್ರೆಟ್ಸ್. ಹೌದು ಫ್ರೆಂಡ್ಸ್, ನೀವು ಯಾವುದೇ ಒಂದು ಗೋಲ್ ಅಥವಾ ಏಮ್ ಇಟ್ಟುಕೊಂಡಾಗ ಅದನ್ನು ಎಂದಿಗೂ ಯಾರ ಹತ್ತಿರ ಶೇರ್ ಮಾಡಿಕೊಳ್ಳಬೇಡಿ. ಒಂದು ವೇಳೆ ನಿಮ್ಮ ಎಲ್ಲ ಫ್ಯೂಚರ್ ಪ್ಲಾನ್ ಗಳನ್ನು ಎಲ್ಲರ ಹತ್ತಿರ ಶೇರ್ ಮಾಡಿದಿರಿ ಅಂತಿಟ್ಟುಕೊಳ್ಳಿ, ಆಗ ಅವರು ನಿಮ್ಮ ಗೋಲ್ಸ್ ಅಥವಾ ಏಮ್ ಗಳ ಬಗ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಕೊಡುವಂತಹ ಸಾಧ್ಯತೆ ಇರುತ್ತದೆ. ಅಥವಾ ನೀವು ನಿಮ್ಮ ಗೋಲ್ಸ್ ಗಳನ್ನು ರೀಚ್ ಆಗಲು ಹಾಕುತ್ತಿರುವ ಎಫರ್ಟ್ ಗಳನ್ನು ತಡೆಯುವ ಸಾಧ್ಯತೆ ಇರುತ್ತದೆ. ಅಥವಾ ನಿಮ್ಮ ಮೇಲೆ ಜಲಸ್ ಫೀಲ್ ಆಗುವಂತಹ ಸಾಧ್ಯತೆ ಇರುತ್ತದೆ. ಹೀಗಾಗಿ ಜನರ ಮುಂದೆ ನಿಮ್ಮ ಸಾಧನೆಗಳೇ ಮಾತನಾಡಬೇಕೇ ವಿನಃ ನೀವು ನಿಮ್ಮ ಸಾಧನೆಗಳ ಕುರಿತು ಜನರ ಮುಂದೆ ಮಾತನಾಡಬಾರದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.